ಹಾಯ್ ಗಾಯ್ಸ್, ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ರಾಯರು ವಾಸ ಆಗಿರುವಂತಹ ಸ್ಥಳ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಮೈಸೂರಿಂದ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ನಾವು ಮೈಸೂರಿನ ರೈಲ್ವೆ ಸ್ಟೇಷನ್ ಬಳಿ ಬಂದಿದ್ದೀವಿ. ಈಗ ಬಸವ ಎಕ್ಸ್ಪ್ರೆಸ್ ಟ್ರೈನ್ ಹಿಡಿದು ರಾಘವೇಂದ್ರ ದರ್ಶನಕ್ಕೆ ಹೋಗಬೇಕು. ಟ್ರೈನ್ ಎಷ್ಟೊತ್ತಿಗೆ ಬರುತ್ತೆ ನೋಡೋಣ, ವೆಯ್ಟ್ ಮಾಡೋಣ. ಪ್ಲ್ಯಾಟ್ಫಾರಮ್ ನಂಬರ್ 4ರಲ್ಲಿ ನಮ್ಮ ಟ್ರೈನ್ ನಿಂತ್ಕೊಳ್ಳುತ್ತಂತೆ. ಅಲ್ಲಿಗೆ ಹೋಗಿ ನಮ್ಮ ಟ್ರೈನ್ ಕ್ಯಾಚ್ ಮಾಡೋಣ. ಈಗ ಬಸವ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿದ್ದೀವಿ. ಏನಪ್ಪ ಅಂದರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಟ್ರೈನ್ ಅಂತ. ಆ ಟ್ರೈನ್ ರೀಚ್ ಆಗೋ ಟೈಮ್ ಮಧ್ಯರಾತ್ರಿ 12 ಗಂಟೆ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೂ ಮೇಲಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ನೋಡೋಣ. ಈಗ 1:15ಗೆ ಹೊರಡುತ್ತೆ ಟ್ರೈನು. ನಿಮಗೆ ಪ್ರತಿಯೊಂದು ಮಾಹಿತಿನೂ ತಿಳಿಸ್ತೀನಿ. ಈಗ ಟೈಮ್ 4 ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಈಗ ಇಲ್ಲಿಂದ 5 ನಿಮಿಷ ಟ್ರೈನ್ ಹೊರಡುತ್ತೆ. ಅದಾದಮೇಲೆ ಇಲ್ಲಿಗೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ನಮ್ಮ ಪಕ್ಕ ಸೀಟಲ್ಲಿದ್ದಂತಹ ಗುಲ್ಬರ್ಗದ ತಾತನ ಮಾತಾಡಿಸ್ದೆ. ಅವ್ರನ್ನ ಮಾತಾಡಿಸ್ತಾ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಧರ್ಮವರಂ ರೈಲ್ವೆ ಸ್ಟೇಷನ್ ಬಂತು. ಅಲ್ಲಿ ಇಳಿದು ನೋಡಿದಾಗ ಸ್ವಲ್ಪ ಮೂಕ ಪ್ರೇಕ್ಷಕನಾದೆ. ಯಾಕೆಂದರೆ ಪ್ರಾಣಿಗಳು ತುಂಬ ಚಳಿಲಿ ನಡುಕ್ತಾ ಒಂದಕ್ಕೊಂದು ಬಹಳ ಬೇಜಾರಾಯಿತು ಈ ದೃಶ್ಯ ನೋಡಿ. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಹಾಗೆ ಮಂತ್ರಾಲಯಕ್ಕೆ ಬಂದ್ವಿ. 12:10ಕ್ಕೆ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಇನ್ನೂ ರೂಮ್ ಮಾಡಿಲ್ಲ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ. ಮುಂದೆ ಹೋಗಿ ಈಗ ಆಟೋದಲ್ಲಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬೆಳಿಗ್ಗೆ ದರ್ಶನ ಮಾಡಬೇಕು. ರಾತ್ರಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡೋಣ ಅಂತ ಆಟೋದಲ್ಲಿ ಮಂತ್ರಾಲಯದ ಬಳಿ ಹೋದ್ವಿ. ಹಾಗೋ ಹೀಗೋ ರೂಮ್ ಮಾಡಿದ್ವಿ. ಬೆಳಿಗ್ಗೆ 7 5 ಗಂಟೆ ಆಗೋಗಿತ್ತು. ರಾಯರ ಪವಾಡನೇ ಏನೋ ಗೊತ್ತಿಲ್ಲ, ಮೈಸೂರಲ್ಲಿದ್ದ ಚಳಿ ಮಂತ್ರಾಲಯದಲ್ಲಿ ಇರಲಿಲ್ಲ. ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕ್ಯೂ ಎಷ್ಟಿದೆ, ಎಷ್ಟು ಬೇಗ ಆಗ್ಬೋದು ಅಥವಾ ಲೇಟಾಗಿ ಆಗುತ್ತಾ, ನಾವು ಪ್ರಸಾದ ಯಾವಾಗ ಸ್ವೀಕರಿಸ್ತೀವಿ ಅಂತ ಕಾದ್ ನೋಡ್ತೀನಿ. ಏನು ರಾಯರ ದರ್ಶನಕ್ಕೆ ಬಂದಿಯಾ? ಯಾವ ರಾಯರು? ಏನಯ್ಯ ನೀನು ಮಂತ್ರಾಲಯಕ್ಕೆ ಬಂದು ಯಾವ ರಾಯರು ಅಂತ ಕೇಳ್ತಾ ಇದೆಯಲ್ಲ? ಗುರು ಸಾರ್ವಭೌಮರು ರಾಘವೇಂದ್ರ ಪ್ರಭುಗಳು. ದರ್ಶನ ಮಾಡಬೇಕು ಅಂದ್ಕೊಂಡು ಸರದಿ ಸಾಲಿನಲ್ಲಿ ಹೋದ್ವಿ. ಜನ ನೋಡ್ಬಿಟ್ಟು ದರ್ಶನ ಲೇಟ್ ಆಗ್ಬೋದು ಅಂದ್ಕೊಂಡ್ವಿ. ದರ್ಶನ ಏನು ಅಷ್ಟು ಲೇಟ್ ಆಗಲಿಲ್ಲ. ರಾಯರ ದರ್ಶನ ಬೇಗನೆ ಆಯಿತು. ಅಲ್ಲೇ ಪೂಜೆ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕಾಲ ಕಳೆದು ನಾವು ನೆಕ್ಸ್ಟ್ ಹೋಗಿದ್ದೆ ಮಂಚಮ್ಮ ದೇವಸ್ಥಾನದ ಬಳಿ. ಅಲ್ಲಿ ಪೂಜೆ ಮಾಡಿಬಿಟ್ಟು ಅನಂತರ ನಾವು ಹೋಗಿದ್ದೆ ಅಭಯಾಂಜನ ದೇವಸ್ಥಾನಕ್ಕೆ. ಅಭಯಾಂಜನೇಯ ದೇವರ ದರ್ಶನ ಮಾಡಿಕೊಂಡು ಸುತ್ತ ಪ್ರದಕ್ಷಿಣೆ ಹಾಕಿದ್ವಿ. ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದೆ ತುಂಗಭದ್ರಾ ನದಿ ದಡದಲ್ಲಿರುವಂತಹ ಬೃಂದಾವನಕ್ಕೆ. ಈ ಸ್ಥಳದಲ್ಲಿ ರಾಯರು ತಪಸ್ ಮಾಡಿದ್ರು ಅನ್ನೋ ಮಾತಿದೆ. ಆ ಸ್ಥಳ ನೋಡ್ತಾ ಇದ್ದರೆ ನಾವು ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ. ಅಲ್ಲೇ ಪಕ್ಕದಲ್ಲಿರುವಂತಹ ಅರಳಿಕಟ್ಟೆಯಲ್ಲಿ ಸುತ್ತ ಪ್ರದಕ್ಷಿಣೆ ಹಾಕಿದ್ವಿ. ಈ ಅರಳಿಕಟ್ಟೆ ವಿಶೇಷತೆ ಏನಂದರೆ, ಗುರುಮಕ್ಕಳೆಲ್ಲ ಭಿಕ್ಷೆ ಬೇಡ್ಕೊಂಡು ಬಂದಂತಹ ಅಕ್ಕಿನ ಕಟ್ಟಿದ್ರೆ ಅದು ಅನ್ನ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋ ಮಾತಿದೆ. ಅನಂತರ ನಾವು ಹೋಗಿದ್ದೆ ಬಿಚ್ಚಾಲಮ್ಮ ಅನ್ನೋ ದೇವಸ್ಥಾನಕ್ಕೆ. ಮಂತ್ರಾಲಯ ಅನ್ನೋ ಹೆಸರು ಪ್ರಾರಂಭ ಆಗೋಕ್ಕೂ ಮುಂಚೆ ಬಿಚ್ಚಾಲ ಅನ್ನೋ ಹೆಸರು ಆ ಊರಿಗಿತ್ತಂತೆ. ಅನಂತರ ನಾವು ಹೋಗಿದ್ದೆ ಅಪ್ಪಣ್ಣಾಚಾರ್ಯರ ಮನೆ ಹತ್ರ. ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಸ್ವಲ್ಪ ಸಮಯ ಕಾಲ ಕಳೆದ್ರು ಅನ್ನೋದನ್ನು ಹೊರತುಪಡಿಸಿದ್ರೆ ಅವರಿಬ್ಬರ ಸ್ನೇಹ, ಪ್ರೀತಿ, ವಾತ್ಸಲ್ಯ ತುಂಬ ಚೆನ್ನಾಗಿತ್ತು ಅನ್ನೋ ಮಾತಿದೆ. ಇಲ್ಲಿ ರಾಯರು ಕಾಲ ಕಳೆದಂತಹ ಕೆಲವು ಕುರುಹುಗಳನ್ನ ಅವರು ಬಿಟ್ಟು ಹೋಗಿದ್ದಾರೆ. ಆ ಸ್ಥಳನ ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಆನಂತರ ನಾವು ಹೋಗಿದ್ದೆ ಪಂಚಮುಖಿ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನು ಅಂದರೆ, ರಾಯರು 12 ವರ್ಷ ತಪಸ್ಸು ಮಾಡಿದ್ರಂತೆ. ಆ ತಪಸ್ಸಿಗೆ ಕಣ್ತಿರೋದು ದೇವರುಗಳು ಮಂತ್ರಾಲಯದ ಬಳಿ ಹೋಗಿ ಬೃಂದಾವಸ್ಥರಾಗಿ ಅಂತ ಹೇಳಿದ್ರಂತೆ. ಆನಂತರ ನಾವು ಹೋಗಿದ್ದೆ ಗೋಶಾಲೆಯ ಬಳಿ. ಈ ಗೋಶಾಲೆಯಲ್ಲಿ ಒಂದಕ್ಕೊಂದು ಹಸುಗಳು ತುಂಬ ಚೆನ್ನಾಗಿವೆ. ಎಲ್ಲ ಥರದ ರಾಜ್ಯದ ತಳಿಗಳು ಕೂಡ ಇಲ್ಲಿವೆ. ಅಂದರೆ ಇಲ್ಲಿ ಹುಷಾರು ತಪ್ಪಿರೋ ಒಂದು ಕಡೆ, ಚೆನ್ನಾಗಿರೋ ಒಂದು ಕಡೆ ಇಲ್ಲಿ ಬಿಟ್ಟಿರ್ತಾರೆ. ಯಾಕೆಂದರೆ ಅವು ಹುಷಾರು ತಪ್ಪಬಾರ್ದು ಅಂತ. ಈಗ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ
ಸನ್ನಿಧಿಯ ಮುಂದೆ ಕೂತಿದ್ದೀವಿ. ಇಲ್ಲಿಗೆ ನಮ್ಮ ಪ್ರವಾಸ ಮುಗೀತು. ನೆಕ್ಸ್ಟ್ ವ್ಲಾಗ್ ಮಾಡಿ ವಿಡಿಯೋ ಬರೋವರೆಗೂ ಬಾಯ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ. ಓಕೆ, ಟಾಟಾ, ಬಾಯ್ ಬಾಯ್. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ಅರಸ ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ.